ಸೆಷನ್ಸಲ್ಲಿ ಕ್ಷೇತ್ರದ ಬಗ್ಗೆ ಯಾವ ರೀತಿ ಗಮನ ಸರ್ 20ಕ್ಕೂ ಹೆಚ್ಚು ಕ್ವಶನ್ ಕೇಳಿದ್ದೀನಿ, ಎಲ್ಲ ರಿಟರ್ನಲ್ಲಿ ಬಂದಿದೆ. ಓರಲ್ಲಿ ಗಲಾಟೆಗಳೆಲ್ಲ ಕಳೆದೋಯ್ತು ಸೆಷನ್ ಎಲ್ಲ. ನಾನು ಮೆಟ್ರೋ ನನ್ನ ಮುಖ್ಯ ಉದ್ದೇಶ, ಪ್ಯಾರಲಲ್ ಆಗಿ ಬೆಂಗಳೂರಿಗೆ ಪರ್ಯಾಯ ನಗರವಾಗಿ ಇದನ್ನು ಬೆಳೆಸಬೇಕು. ಚಿಕ್ಕಬಳ್ಳಾಪುರನ ಇಂಡಸ್ಟ್ರಿನ ಎಚ್ಚರಿಕೆಯಿಂದ ತರಬೇಕು. ಸುಮ್ಮನೆ ರೈತರ ಹತ್ರ ಜಮೀನು ಕಿತ್ಕೊಂಡು ಯಾವನೂ ಉದ್ಧಾರ ಆಗೋಕ್ಕೆ ಕೊಡೋದಲ್ಲ. ಅದನ್ನು ಕೇರ್ಫುಲ್ಲಾಗಿ ಮಾಡಬೇಕು, ವಿಷನ್ ಇಟ್ಕೊಂಡು ಮಾಡಬೇಕು. ನೋಡಿ MG ರೋಡ್ 2007ರಲ್ಲಿ ಸ್ಟಾರ್ಟ್ ಆಗಿದ್ದು, ನಾನು ಬಂದೇ ಅದನ್ನು ಓಡಿಸ್ಬೇಕಾಗಿತ್ತ. ಭಯ, ಮುಟ್ಟಕ್ಕೆ ಭಯ, ವೋಟ್ ಪಾಲಿಟಿಕ್ಸು. ನಾನು ಅದಕ್ಕೆ ಎದುರಲ್ಲ. ಈಗ MG ರೋಡ್ ನೀವು ನೋಡ್ತಾ ಇದ್ದೀರಾ, ನಾನು ಬಂದಿದ್ದ ತಕ್ಷಣ ಅಕಸ್ಮಾತ್ ನಾನು ಬರಲಿಲ್ಲ ಅಂದರೆ ನೀವು ಬರೆದು ಇಟ್ಕೊಳ್ಳಿ, MG ರೋಡ್ ಆಗೋಕ್ಕೆ ಇನ್ನು 3-4 ವರ್ಷ ಬೇಕಾಗೋದು. MG ರೋಡ್ಗೆ ಬಜಾರ್ ರಸ್ತೆಗೂ ಈಗ ಮೀಟಿಂಗ್ ಮಾಡಿದ್ದೀವಿ, 3 ನೋಟಿಸ್ ಸರ್ವ್ ಮಾಡಿದ್ದೀವಿ. ಕಾನೂನು ರೀತಿ ಕ್ರಮ ತಗೊತೀವಿ. ಅದು ಪ್ರೋಸೆಸ್ ಫಾಲೋ ಮಾಡಬೇಕು, ಇಲ್ಲ ಸ್ಟೇ ಸಿಗ್ಬಿಡುತ್ತೆ ಆ ಕೋರ್ಟಲ್ಲಿ. ಈಗ ನಾವು ಆತುರವಾಗಿ ಏನಾದರೂ ಹೊಡೆಯೋಕ್ಕೆ ಹೋದ್ವಿ ಅಂದ್ಕೊಳ್ಳಿ, ಸ್ಟೇ ಬಂದುಬಿಡುತ್ತೆ. ಅದಕ್ಕೆ ಕಾನೂನು ರೀತಿ 1ನೇ ನೋಟಿಸು, 2ನೇ ನೋಟಿಸು, 3ನೇ ನೋಟಿಸು, ಅದೆಲ್ಲ ಪ್ರೋಸೆಸ್ ಫಾರ್ಮಾಗಿ ಹೊಡಿತೀವಿ. ಬಜಾರ್ ರೋಡ್ಗಳು ಹೊಡಿತೀವಿ. ಇವೆಲ್ಲ ಮಧ್ಯ ರಸ್ತೆ ವಿಭಜಕದಿಂದ 40 ಅಡಿ ರಸ್ತೆ ಅಂತ ಹೇಳಿದ್ರೆ ಕಡಿಮೆ ಆಗಿದೆ ಅಂತ. ಯಾವುದು, ಎಲ್ಲಿ ಸರ್? BB ರಸ್ತೆ ಮತ್ತೆ ಹೈವೇ ಓ, ಇದು ನೀವು MG ರೋಡ್ 40 ಅಡಿ ಮಧ್ಯ ರಸ್ತೆಯಿಂದ ಆ ಕಡೆ 40, ಈ ಕಡೆ 40 ಏನಿದೆಯೋ ಅದೇ ರಸ್ತೆಯನ್ನು ಮುಂದುವರಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರ ಆರೋಪ. ಇಲ್ಲವೇ ಅಂದರೆ ಎಕ್ಸ್ಪ್ಯಾಂಡ್ ಆಗ್ತಿದೆ, ಕಡಿಮೆ ಆಗ್ತಿದೆ ಅಂತನಾ? ಕಡಿಮೆ ಆಗ್ತಿದೆ. 30 ಅಡಿಗೆ 25 ಅಡಿಗಿದೆ ಸರ್. 41 ಅಡಿ, ಒಂದು 41 ಅಡಿ, ಆ ಕಡೆ 41 ಅಡಿ, ಈ ಕಡೆ 41 ಅಡಿ. ಆ ಕಡೆ ಫುಟ್ಪಾತ್ ಬರುತ್ತೆ, ಸೆಂಟ್ರಲ್ ಡಿವೈಡರ್ ಬರುತ್ತೆ. ನಿಮಗಲ್ಲಿ ಶಿಡ್ಲಘಟ್ಟ ಸರ್ಕಲಲ್ಲಿ 50 ಅಡಿ ಹಿಂಗೆ ಕ್ರ್ಯಾಸು, ಅದರಲ್ಲಿ ಕಾಂಪ್ರಮೈಸೇ ಇಲ್ಲ. ಇಲ್ಲ, ನೀವು ಒಳಗಡೆ ನೋಡಿ, ಮೆಷರ್ಮೆಂಟ್ ಇಟ್ಕೊಂಡು ನೋಡಿ, ನೀವು ಮೆಷರ್ಮೆಂಟ್ ಇಟ್ಕೊಂಡು ನೋಡಿ. ಅದ್ರ ಪ್ರಕಾರ ನಿಮಗೆ ಏನಾಗ್ತಿದೆ, ಇನ್ನೂ ಭಾಳಷ್ಟು ಬಿಲ್ಡಿಂಗ್ಸ್ ಹೊಡೆದಿಲ್ಲ, ಕಂಜೆಸ್ಟೆಡಾಗಿ ಕಾಣಿಸುತ್ತೆ. ಒಂದು ಸಲ ಆದಮೇಲೆ ಸರ್ ಹೈವೇ ಅಥಾರಿಟಿ ರೂಲ್ಸ್ ನಾವು ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ, ಕಾಂಪ್ರಮೈಸು ಆಗೋಕ್ಕಾಗಲ್ಲ. ಸರ್, ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಹೆಚ್ಚುವಾಗಿ ಮಾತಾಡಿದ್ದಾರೆ. ಭಾಳ ನೋವಿನ ಸಂಗತಿ. ಅಮಿತ್ ಶಾ ಅವ್ರಿಗೆ ಅಂಬೇಡ್ಕರ್ ಅಂದರೆ ಫ್ಯಾಷನ್ ಏನೋ, ನಮಗೆ ಅಂಬೇಡ್ಕರ್ ಅವ್ರ ದೇವರು. BJPಯವರು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಅವ್ರಿಗೆ ಯಾರಿಗೂ ಮಾನ ಮರ್ಯಾದೆ ಇಲ್ಲ. CT ರವಿಯವರು ಸಂಸ್ಕೃತಿ ಬಗ್ಗೆ ಮಾತಾಡಿ ದೊಡ್ಡ ಭಾಷಣಗಳು ಬಿಗಿತಾರೆ. ಒಂದು ಹೆಣ್ಣಿನ ಬಗ್ಗೆ, ಒಂದು ಬಡ ಕುಟುಂಬದ ಹೆಣ್ಣುಮಗಳು ಈ ರಾಜ್ಯದ ಸಚಿವೆ ಆಗಿದ್ದಾಳೆ ಲಕ್ಷ್ಮಿ ಅಕ್ಕ ಅವರು, ಅವ್ರ ಬಗ್ಗೆ ಹೀಗೆ ಮಾತಾಡ್ತಾರೆ. ಸೊ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗುತ್ತೆ. ಸರ್, ನಗರದಲ್ಲಿ BB ರಸ್ತೆ ಮತ್ತು ಬಜಾರ್ ರಸ್ತೆಯಲ್ಲಿ ಪಾರ್ಕಿಂಗ್ ಸಮಸ್ಯೆ ತುಂಬ ಇದೆ ಸರ್. ಪೊಲೀಸರಿದ್ರೂ ಸಹ ರಸ್ತೆ ಮಧ್ಯನೇ ಗಾಡಿ ಇಲ್ಲ ಸರ್. ಈಗ ಕಾನೂನು ನಾನು ಮೊನ್ನೆ